ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಹಣ ಕೈ ಬಿಡಲೇಬೇಕು. ದೇವದಾಸಿ ಮಹಿಳೆಯರಿಂದ ವಂತಿಕೆ ಹಣ 1 ಲಕ್ಷ ರೂಪಾಯಿ ಕಟ್ಟಬೇಕನ್ನುವುದನ್ನು ಕೈ ಬಿಡಲೇಬೇಕು. ದೇವದಾಸಿ ಮಹಿಳೆಯರಿಗೆ ಆದಷ್ಟು ಬೇಗ ಮನೆಗಳ ನಿರ್ಮಾಣ ಮಾಡಿ ಕೊಡಲೇಬೇಕು. ದೇವದಾಸಿ ಮಹಿಳೆಯರಿಗೆ 5 ಎಕರೆ ಭೂಮಿ ಕೊಡಲೇಬೇಕು. ದೇವದಾಸಿ ಮಹಿಳೆಯರ ಮಕ್ಕಳಿಗೆ ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಮೀಸಲಾತಿ ಜಾರಿಯಾಗಲೇಬೇಕು. ದೇವದಾಸಿ ಮಹಿಳೆಯರ ಮನೆಗಳ ನಿರ್ಮಾಣ ಕಾರ್ಯ ವಿಳಂಬ ಮಾಡುತ್ತಿರುವ ಜಿಲ್ಲಾಡಳಿತಕ್ಕೆ ಕೇಳಿ ಧಿಕ್ಕಾರ. ಕೂಡಲೇ ಮನೆಗಳ ಮಹಿಳಾ ಸಂಘದ ಅಹೋರಾತ್ರಿ ಅನಿರ್ದಿಷ್ಟ ಅವಧಿ ಧರಣಿ ಹೋರಾಟಕ್ಕೆ. ನಮ್ಮ ದೇವದಾಸಿ ಮಹಿಳೆಯರಿಗೆ ಮನೆಗಳು ಕೊಟ್ಟು 7 ವರ್ಷಗಳಾದರೂ ಕೂಡ ಇದು ಇನ್ನೂ ಕೂಡ ನಿರ್ಮಾಣಗೊಂಡಿಲ್ಲ. ಈಗ ಅರ್ಧಕ್ಕೆ ನಿಂತುಬಿಟ್ಟು ಮನೆಗಳು ಕಟ್ಟೋದು. ಈಗ ಉಳಿದಂಥ ಮನೆಗಳು ಕೂಡ ಆದಷ್ಟು ಬೇಗ ನಿರ್ಮಾಣಗೊಳಿಸ್ಬೇಕನ್ನೋದೊಂದು ನಾವೊಂದು ಡಿಮ್ಯಾಂಡ್ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ವಿ. ಮತ್ತು ಇನ್ನೊಂದು ಅವರಿಗೆ ದೇವದಾಸಿ ಮಹಿಳೆಯರಿಗೆ ವಂತಿಕೆ ಹಣ 1 ಲಕ್ಷ ರೂಪಾಯಿ ಕೊಡಬೇಕಂತ ಸರ್ಕಾರ ಇವತ್ತು ಕೇಳ್ತಾ ಇದೆ. ಅವರಿಗೆ 1 ಲಕ್ಷ ರೂಪಾಯಿ ಕೊಡೋಕ್ಕಾಗಂಗಿಲ್ಲ. ಅದಕ್ಕಾಗಿ ಸರ್ಕಾರನೇ ಉಚಿತವಾಗಿ ಮನೆಗಳನ್ನು ನಿರ್ಮಾಣ ಮಾಡಿಕೊಡ್ಬೇಕಂತ ಕೇಳ್ತಾ ಇದ್ವಿ. ಆ ಮನೆಗಳು ಕೂಡ 196 ಮನೆಗಳು ಇವತ್ತು ನಿರ್ಮಾಣಗೊಳ್ಳಬೇಕಾಗ್ಯದ. ಅದರಲ್ಲಿ 80 ಮನೆಗಳು ಮಾತ್ರ ಅಪೂರ್ಣಗೊಂಡಿವೆ. ಅವು ಕೂಡ ಪೂರ್ಣಗೊಳಿಸ್ಬೇಕಂತ ನಾವು ಹೋರಾಟ ಮಾಡ್ತಾ ಇದ್ವಿ. ಅದೇ ರೀತಿಯಲ್ಲಿ ದೇವದಾಸಿ ಮಹಿಳೆಯರಿಗೆ ಕೂಡ ಇವತ್ತು ಜೀವನ ನಡೆಸಲಿಕ್ಕೆ ಅವ್ರು ಕೊಡ್ತಕ್ಕಂಥ 2,000 ರೂಪಾಯಿ ವೇತನ ಸಾಕಾಗಂಗಿಲ್ಲ. ಹಾಗಾಗಿ ಅವರಿಗೆ ಕೂಡ 6,000 ರೂಪಾಯಿ ವೇತನ ಕೊಡಬೇಕನ್ನೋದೊಂದಿಷ್ಟು ನಾವು ಡಿಮ್ಯಾಂಡ್ ಇಟ್ಕೊಂಡು ಮಾಡ್ತಾ ಇದ್ವಿ, ಪೆನ್ಷನ್ನು. ಆಮೇಲೆ ಅವರಿಗೆ 5 ಎಕರೆ ಜಮೀನು ಕೊಡಬೇಕಂತ ನಾವು ಹಲವಾರು ವರ್ಷಗಳಿಂದ ಕೇಳ್ತಾ ಇದ್ವಿ. 5 ಎಕರೆ ಜಮೀನು ಕೂಡ ಕೊಡಬೇಕು. ಮತ್ತು ಅವರು ದೇವದಾಸಿ ಮಹಿಳೆಯರಿಗೆ ಮಕ್ಕಳಿಗೆ ಕೂಡ ಉದ್ಯೋಗದಲ್ಲಿ ಅವರಿಗೆ ಮೀಸಲಾತಿ ಇಟ್ಟು ಅವ್ರಿಗೆ ಉದ್ಯೋಗ ಅವಕಾಶ ಮಾಡಿಕೊಡ್ಬೇಕು. ಇದೇ ಥರ ನಾವೆಲ್ಲ ಹೋರಾಟದಲ್ಲಿ ಹಲವಾರು ಡಿಮ್ಯಾಂಡ್ಗಳು ಇಟ್ಕೊಂಡು ನಾವಿತ್ತು ಹೋರಾಟ ಮಾಡ್ತಾ ಇದ್ವಿ. ಅಹೋರಾತ್ರಿ ಧರಣಿ ಮಾಡ್ತಾ ಇದ್ವಿ.